ಬಿಜೆಪಿ ನಾಯಕ ಎನ್ ರವಿಕುಮಾರ್ ಅವರ ನಡೆಗೆ ಸಂಘ ಪರಿವಾರ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಸ್ ವಿರುದ್ಧ ಎನ್ ರವಿಕುಮಾರ್ ಅವಹೇಳನಕಾರಿ ಪದವನ್ನು ಬಳಕೆ ಮಾಡಿದ್ದಾರೆ. ಆ ಬಗ್ಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಅವರ ಈ ಹೇಳಿಕೆ, ಅವರ ಈ ನಡೆ ಬಿಜೆಪಿ ಆರ್ಎಸ್ಎಸ್ಗೆ ಮುಜುಗರವನ್ನು ಉಂಟು ಮಾಡಿದೆ. ಆರ್ಎಸ್ಎಸ್ನಿಂದ ಬಂದಿರುವಂತಹ ನಾಯಕ ಅನ್ನುವಂತಹ ವರ್ಚಸ್ಸಿರುವಂತಹ ನಾಯಕ ಎಂಎಲ್ಸಿ ಎನ್ ರವಿಕುಮಾರ್ ಅವರ ಮಾತಿನಿಂದ ಈಗ ಸಂಘ ಪರಿವಾರಕ್ಕೂ ಕೂಡ ಮುಜುಗರ ಆಗಿದೆ. ಎಂಎಲ್ಸಿ ಎನ್ ರವಿಕುಮಾರ್ ಅವರ ನಡೆಗೆ ಆರ್ಎಸ್ಎಸ್ ಬೇಸರವನ್ನ ವ್ಯಕ್ತಪಡಿಸಿದೆ ಅನ್ನುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಆರ್ಎಸ್ಎಸ್ ಅಂದ್ರೆ ಸಂಸ್ಕೃತಿಗೆ ಹೆಸರಾದಂತಹ ಒಂದು ಸಂಘ ಅನ್ನುವಂಥ ಹೆಸರನ್ನ ಇಟ್ಕೊಂಡಿರುವಂತಹ ಅಥವಾ ಅಂಥದ್ದೊಂದು ಇಮೇಜ್ ನ ಇಟ್ಕೊಂಡಿರುವಂತಹ ಒಂದು ಸಂಸ್ಥೆ, ಒಂದು ಸಂಘಟನೆ. ಆದರೆ ಅದೇ ಸಂಘಟನೆಯಿಂದ ಬಂದಿರುವಂತಹ ನಾಯಕ ಒಂದಲ್ಲ ಎರಡೆರಡು ಬಾರಿ ಎಡವಿದ್ದಾರೆ ತಮ್ಮ ನಾಲಿಗೆಯ ಕಾರಣಕ್ಕಾಗಿ. ಯಾವ ರೀತಿ ಆರ್ಎಸ್ಎಸ್ ಇವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಅಥವಾ ಆರ್ಎಸ್ಎಸ್ ನಲ್ಲಿ ಇವರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ? ವಿದ್ಯಾ, ಪ್ರಮುಖವಾಗಿ ಈ ಪ್ರಕರಣಗಳು ಬೆಳಕಿಗೆ ಬಂದ ತಕ್ಷಣವೇ ರವಿಕುಮಾರ್ ಅವರ ಬಳಿ ಒಂದಷ್ಟು ವರದಿಯನ್ನು ಕೇಳಿದರು. ಅಂದರೆ ಯಾವ ಸಂದರ್ಭದಲ್ಲಿ ಹೇಳಿದಿರಾ, ಯಾಕಾಗಿ ಹೇಳಿದಿರಾ, ಈ ರೀತಿಯಾದ ಒಂದು ಸ್ಪಷ್ಟನೆಯನ್ನು ಕೇಳಿರುವಂಥದ್ದು. ಇದಕ್ಕೆ ರವಿಕುಮಾರ್ ಅವರು ನೋಡಿ, ಈ ಪ್ರಕರಣಗಳು ಸುಖಾಂತ್ಯ ಬಳಿಕ ಅಂದರೆ ಒಂದಷ್ಟು ವರದಿಗಳನ್ನು ಹೈಕಮಾಂಡ್ ನಾಯಕರಿಗೂ ಕೂಡ ತಿಳಿಸಬೇಕು, ಅದಾದ ಬಳಿಕ ನಿಮ್ಮ ಬಳಿ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತೀನಿ ಅಂತ ಈಗಾಗಲೇ ಸಂಘ ಪರಿವಾರದ ಹಿರಿಯ ನಾಯಕರ ಜೊತೆಗೆ ಈಗಾಗಲೇ ರವಿಕುಮಾರ್ ಅವರು ಚರ್ಚೆ ಮಾಡಿರುವಂಥದ್ದು. ನೋಡಿ, ಸಂಘ ಪರಿವಾರ ಅಂದ ತಕ್ಷಣ ಮಾತೆ ಇರ್ಬೋದು, ಮಾತೃಭೂಮಿ ಇರ್ಬೋದು, ಇವೆಲ್ಲವೂ ಕೂಡ ಒಂದಷ್ಟು ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂತಹ ಸಂಘ ಪರಿವಾರ. ಜೊತೆಗೆ ನೋಡಿ, ಈ ಪ್ರಕರಣವನ್ನು ಸರ್ಕಾರ ಜೊತೆಗೆ ಕಾಂಗ್ರೆಸ್ ಯಾವ ರೀತಿಯಾಗಿ ತೆಗೆದುಕೊಂಡಿದೆ ಅನ್ನೋ ಗೊತ್ತಿಲ್ಲ, ಬಟ್ ಸಂಘ ಪರಿವಾರ ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಅಂದರೆ ರವಿಕುಮಾರ್ ಅವರ ಬಾಯಲ್ಲಿ ಇಂತಹ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ. ಸಂಘ ಸಂಘಟನೆ ಅಂತ ಬಂದಾಗ ರವಿಕುಮಾರ್ ಅವರು ಕೂಡ ಬಹಳ ಮುಖ್ಯ ಪ್ರಾಮುಖ್ಯತೆಯನ್ನು ಪಡೆದುಕೊಂಡವರು, ಸಾಕಷ್ಟು ಸಂಘಟನೆಯನ್ನು ಮಾಡಿರುವಂಥವರು, ಜೊತೆಗೆ ಸಾಕಷ್ಟು ಹೋರಾಟವನ್ನು ಮಾಡಿರುವಂಥವ್ರು. ಆದರೆ ಈ ಮಹಿಳೆಯ ಬಗ್ಗೆ ಹೇಳಿಕೆ ಇದೆಯಲ್ಲ, ಇಲ್ಲೊಂದು ಕಡೆ ಬಿಜೆಪಿಗಷ್ಟೇ ಅಲ್ಲ, ಸಂಘಕ್ಕೆ ಸಾಕಷ್ಟು ಮುಜುಗರವನ್ನು ಉಂಟು ಮಾಡಿದೆ. ಹೀಗಾಗಿ ಸ್ಪಷ್ಟವಾಗಿ ಇದು ಯಾವ ಸಂದರ್ಭದಲ್ಲಿ ಹೇಳಿದ್ದೀರಾ, ಯಾಕಾಗಿ ಹೇಳಿದ್ದೀರಾ, ಜೊತೆಗೆ ನಿಮ್ಮಿಂದ ಈ ಮಾತನ್ನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನೋದು ಒಂದಷ್ಟು ಅಸಮಾಧಾನವನ್ನು ನೇರವಾಗಿ ರವಿಕುಮಾರ್ ಅವರ ಮೇಲೆ ಒಂದು ಹಾಕಿರುವಂಥದ್ದು. ರವಿಕುಮಾರ್ ಅವರು ಈಗಾಗಲೇ ಸ್ಪಷ್ಟನೆ ಕೊಡೋದಾಗಿ ಸ್ವಲ್ಪ ವಿಳಂಬ ಮಾಡಿಕೊಂಡ್ರು ಕೂಡ ಈ ಪ್ರಕರಣಗಳು ಸುಖಾಂತ್ಯದ ಬಳಿಕ ಒಂದಷ್ಟು ಮಾತುಕತೆಗೆ ಮುಂದಾಗಿರುವಂಥದ್ದು. ಈ ಹಿಂದೆ ಕೂಡ ಸಾಕಷ್ಟು ಮಹಿಳೆಯರ ವಿಚಾರವಾಗಿ ಚರ್ಚೆ ಮಾಡುವಾಗಲೂ ಕೂಡ ರವಿಕುಮಾರ್ ಅವರು ಕೂಡ ಇಂತಹದೇ ಒಂದು ಹೇಳಿಕೆಗಳನ್ನು ಕೂಡಿ ಮಾತನಾಡಿ ಒಂದಷ್ಟು ಸಂಘದ ಒಂದಷ್ಟು ಪ್ರಕಾರ ನಿಷ್ಠೆ ಅಂತ ಇರುತ್ತೆ, ಆ ನಿಷ್ಠೆಗೆ ವಿರುದ್ಧವಾಗಿ ನಡ್ಕೊಂಡ್ರ ಅನ್ನೋದು ಕೂಡ ಒಂದಷ್ಟು ಮಾತುಗಳು ಚರ್ಚೆ ಆಗ್ತಿತ್ತು. ಈ ಸಂದರ್ಭದಲ್ಲೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟನೆಗೆ ಅಂದರೆ ಅವರ ಪರವಾಗಿ ಮಾತಾಡ್ಲಿಕ್ಕೆ ಕೂಡ ಮುಂದೆ ಬರ್ತಾ ಇಲ್ಲ. ಆದರೆ ಇದರ ವಿಚಾರವಾಗಿ ಸಂಘ ಹಾಗೂ ಸಂಘಟನೆಯ ಪ್ರಮುಖರು ಕೂಡ ಒಂದಷ್ಟು ಚರ್ಚೆ ಮಾಡುವಂಥ ವಿಚಾರವಾಗಿ ರಾಜ್ಯ ಬಿಜೆಪಿ ನಾಯಕರು ಈ ವಿಚಾರಕ್ಕೆ ಸಾಕಷ್ಟು ಮುಂದೆ ಬರ್ತಾ ಇಲ್ಲ. ಹಾಗಾಗಿ ರವಿಕುಮಾರ್ ಅವರು ಈ ಪ್ರಕರಣವನ್ನು ಮುಂದಿಟ್ಕೊಂಡು ಒಂದಷ್ಟು ವರದಿಗಳನ್ನು ಕೂಡ ಕೊಡಬೇಕಾಗುತ್ತೆ. ಅದು ರಾಜ್ಯ ನಾಯಕರಿಗಿರ್ಬೋದು, ಜೊತೆಗೆ ಹೈಕಮಾಂಡ್ ನಾಯಕರಿಗಿರ್ಬೋದು, ಜೊತೆಗೆ ಸರ್ಕಾರದ ವಿರುದ್ಧ ಈಗಾಗಲೇ ಈ ಹೇಳಿಕೆಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರೋದ ಹಿನ್ನೆಲೆಯಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದಷ್ಟು ಮುಜುಗರ ಉಂಟು ಮಾಡಿದೆ. ಹೀಗಾಗಿ ರಾಜ್ಯದ ಸಂಘಟನೆಯ ಒಂದಷ್ಟು ಪ್ರಮುಖರು ಈಗಾಗಲೇ ಅವರಿಗೆ ಬರ ಹೇಳುವಂತಹ ಒಂದು ವಿಚಾರಗಳು ಕೂಡ ಚರ್ಚೆ ಮಾಡಿದ್ದಾರೆ. ಈ ಪ್ರಕರಣಗಳು ಸುಖಾಂತ್ಯದ ಬಳಿಕ ಒಂದಷ್ಟು ವರದಿಗಳನ್ನು ಕೂಡ ಕೊಡ್ತಾರೆ. ಆದರೆ ಹೆಣ್ಣಿನ ವಿಚಾರವಾಗಿ ರವಿಕುಮಾರ್ ಅವರು ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಹಳ ಗಂಭೀರವಾಗಿ ಈಗಾಗಲೇ ಸಂಘಟನೆಗಳು ತೆಗೆದುಕೊಂಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಏನೆಲ್ಲ ಸ್ಪಷ್ಟನೆ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಿರುವಂಥದ್ದು. ಆದರೆ ರವಿಕುಮಾರ್ ಅವರ ವಿಚಾರದಲ್ಲಿ ಸಂಘಟನೆ ಬಹಳ ಗಂಭೀರವಾಗಿ ತೆಗೆದುಕೊಂಡ್ರು ಕೂಡ ಮುಂದಿನ ನಡೆ ಬಹಳಷ್ಟು ಕುತೂಹಲ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.